ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದಲಿತರ ಪರವಾಗಿ ಹೋರಾಟ ಮಾಡ್ತಾರ. ಮೊದಲಿಂದ ನಮ್ಮ ಮನೆಗೆ ಬಂದಿದ್ರು, ಇದು 10 ವರ್ಷದಿಂದ ಇರಲಿ. ಅದು ಏನದ ನಾವೇನು ಹೇಳ್ಬೇಕಪ್ಪ ಅಂದ್ರೆ, ಈ ಸದ್ಯ 6 ಮಂದಿ ಇಲ್ಲಿ ಬಂದವರು ಸರ ಮೇಲ್ವರ್ಗದವ್ರೇ ಅದಾರೆ. ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರಿಗೆ ಯಾರಿಗೂ ಟಿಕೆಟ್ ಕೊಟ್ಟರು ಆಯ್ತು ಸರಿಯಾಗಿ ತಂದ್ರು. ಬರೀ ಬಾಯಾಗಿ ಹೇಳುವುದಾಗ ಸರ್ ಅದ್ರ ಬಗ್ಗೆ ಮುಂದೆ ಏನದ ನೋಡ್ರಿ, ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರಿಗೆ ಹೆಲ್ಪ್ ಮಾಡಬೇಕು. ಇದೇ ಉದ್ದೇಶದಿಂದ ಜನ ಕೂಡಿದ್ರಿ, ಮತ್ತೊಂದಿನಿಲ್ಲ. ಇಲ್ಲಿ ಆಕ್ಚುಲಿ ಖರೆ ಸತ್ಯ ಹೇಳ್ರಪ್ಪ, ಕಾಂಗ್ರೆಸ್ ಪಾರ್ಟಿಯವ್ರು ಯಾರು ಎದ್ರೆ ನಾನೇ ಮಾಡಿ ಹೇಳ್ಬಿಡ್ರಿ. ಅದೇ ನಮ್ಮ ಪಾರ್ಟಿಯವ್ರು ಇದ್ರೆ ವ್ಯಾಖ್ಯೆ ಬಂದಿರಿ, ವೈಯಕ್ತಿಕ ಬಂದಿವ್ರಿ. ವೈಯಕ್ತಿಕ ಬಂದಾರಿ, ಇನ್ನೊಂದು ಅವ್ರು ಯಾರು ಪಾರ್ಟಿಯವ್ರಿಲ್ಲ. ಅದರೇನ್ರಿ ಯಾರ್ರಿ ಬೇಕಾದ್ರು ಕೇಳ್ರಿ. ನಾವೇನಂತೀವಿ ಸರ, ಬರೀ ಹೇಳುದೇ ಕೆಲಸ ಏನು ಈಗ ರೀ ಕಳ್ಳಿ ಮನೆಯವ್ರು ಹೇಳ್ತಾರೆ, ಇಲ್ರಿ ಬರೀ ನೀವು ಒಮ್ಮೆ ಭೇಟಿ ಮಾಡೋಣ. ಅವ್ರು ಹೇಳಿದಾಗ ನಾವು ಬಂದಿವಿ ಸರ್. 2 ಸಾರಿ ನಾ ಬಂದಿನಿ ಸರ್, ನಿಮ್ಮ ಕಡೆ ಬಂದಿವಿ. ನಾನು ಹೇಳಿದ ವಿಷಯ ನಮ್ಮ ಗಮನದಾಗ ಇದೆ ಸರ್. ಅದಕ್ಕೆ ಟೈಮ್ ಬರಬೇಕು, ಅವಕಾಶ ಕಾಯೋಣ, ಆದ್ರೂ ಒಂದು ಸ್ವಲ್ಪ ಏನಾರ ತೆಗೆದ ಬಗ್ಗಿಸಿ ಬಂದಿರ್ತಾವ್ರಿ. ಅವ್ರಿಗೆ PA ಲೀಡರ್ ಒಟ್ಟೆ ಯಾರು ಸನಿಯ ಬರಬೇಕು. ಪಾಪ ಏನದ ನಾವು ಕೆಲಸ ಮಾಡ್ಬೇಕಾಗ್ತದ್ರಿ, ತಿರುಗಾಡಿ ಮಾಡಿ ಕೂಡಿ ಒಟ್ಟಾಗಿ ಮಾಡೋಣ. ನೀವು ಹೇಳಿದ್ದ ಮುಂದೆ ನಾನು ಇನ್ನೂ 3 ವರ್ಷ ಟೈಮ್ ಇದೆ, ಅದಕ್ಕೆ ಇನ್ನಿಂದ ಕೆಲಸ ಮಾಡೋದು ಕೂಡಿ ಸರ್. ಆ ಟೈಮ್ದಾಗ ಏನು ನೀವೇ ಮಾಡಂಗಿಲ್ಲ ಬೇಕಾದ ಒಮ್ಮೆ ಇವತ್ತಿಗೆ ರಿಷತ್ ಕೂಡ ಕರ್ಕೊಳ್ಳೋದು. 3 ವರ್ಷ ಹೋರಾಟ ಮಾಡಬೇಕು, ಗಟ್ಟಿ ಕಟ್ಟಬೇಕಾದ ಸರ್. 25 ವರ್ಷ ಪಾರ್ಟಿ ಅದು ಬೇರೆ, ಹಿಂದಿನ ಬೇರೆ, ಈಗಿನ 25 ಬೇರೆ, ಈಗ ಹೊಸದು ಬೇರೆ. ಏನೋ ಕಳ್ಳಿಮನಿ ಸಾಹೇಬ್ರ ಅದರ ತಿಳಿಸ್ತಾರೆ, ನಾವು ಅದಕ್ಕೆ ಹೊಸದು ಬೇರೆ. ಯಾಕಂದ್ರೆ ರಾಜಕೀಯ ಒಂದೇ ವರ್ಷನಾಗ ಹಿಡ್ಕೊಳಕ್ ಆಗೋಲ್ಲ, ಅದ ಬಹಳ ದೂರದೃಷ್ಟಿ ಬೇಕಾದ್ರಿ. ಇನ್ನು 3 ವರ್ಷ ಐತಿ, ಮಾಡೋಣ. ನೀವು ಹೇಳಿದ್ದ ನಮ್ಮ ಗಮನದಾಗಿದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸರ್. ಜಾತ್ಯತೀತ ಮಂದಿನೇ ನಮ್ಗೆ ಕೂಡ ಬಂದದ್ರಿ. ಗೌಡ್ರು ಕುಲಕರ್ಣಿ ಇದ್ರು, ಅವ್ರು ಯಾರು ಹಿಂಗೆ ಆಯ್ತು ಮಾಡೋಣ. ನೀವು ಹೇಳಿದ್ದೆ ಗಮನದಾಗ ಇಡೋಣ, ಮತ್ತೆ ಭೇಟಿಯಾಗಿ ಪದೇ ಬರ್ತೀವಿ. ಬಂದಾಗ ಟಚ್ ಇರಿ, ಸಲಹೆ ಕೊಡ್ತಾ ಇರು ಸರ್. ನಾವು ಆಲ್ರೆಡಿ ಲೆಟರ್ ಹೋಗ್ಯಾರ ಬಂದಿದ್ದೀನಿ ಸರ್, ರಶೀದ್ ಸಾಹೇಬ್ರು. ಓಕೆ ಮಾಡೋಣ. ಥ್ಯಾಂಕ್ ಯು.